ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಕುಕ್ಕಿಂಗ್ ವ್ಲಾಗ್. ಪ್ಲೀಸ್ ನನ್ನ ವಿಡಿಯೋ ನೋಡಿಬಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸಿಂಪಲಾಗಿ ವೆಜಿಟೇಬಲ್ ಮ್ಯಾಗಿ ಮಾಡುವ ವಿಧಾನ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಸಾಸಿವೆ, ಜೀರಿಗೆ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ, ಮ್ಯಾಗಿ 3 ಸ್ಲೈಸ್ ತಗೊಂಡಿದ್ದೀನಿ, ಮ್ಯಾಗಿ ಮಸಾಲ, ವೆಜಿಟೇಬಲ್ಸು ಹೆಚ್ಚಿಟ್ಕೊಂಡಿದ್ದೀನಿ, ಬೀನ್ಸು, ಕ್ಯಾರೆಟು, ಬಟಾಣಿ ಮತ್ತು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಮಾಡುವ ವಿಧಾನ: ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಈಗ ಎಣ್ಣೆಯನ್ನು ಬಿಡ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಈರುಳ್ಳಿ 2 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೆ, ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಮೇಲೆ ನೆಕ್ಸ್ಟು ಟೊಮೊಟೊ, ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಹಾಕಿದ ಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿದರೆ ಟೊಮೊಟೊ ಚೆನ್ನಾಗಿ ಬೇಯುತ್ತೆ. ಈಗ ಟೊಮೊಟೊ ಫ್ರೈ ಆದ ಮೇಲೆ ಹೆಚ್ಚಿಟ್ಟಿದ್ದ ಬೀನ್ಸು, ಕ್ಯಾರೆಟು, ಬಟಾಣಿ 3 ಹಾಕಬೇಕು. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ತರಕಾರಿ ಚೆನ್ನಾಗಿ ಫ್ರೈ ಆದ ಮೇಲೆ ಮ್ಯಾಗಿ ಮಸಾಲ ಪ್ಯಾಕೆಟ್ ಕೊಟ್ಟಿರ್ತಾರಲ್ಲ, ಅದು ಪೌಡ್ರು ನಾನು 3 ಸ್ಲೈಸ್ ತಗೊಂಡಿದ್ದೀನಿ, ಅದಕ್ಕೆ 3 ಪ್ಯಾಕೆಟು ಮ್ಯಾಗಿ ಪೌಡರ್ನ ಹಾಕ್ತಾಯಿದ್ದೀನಿ. ಮಸಾಲ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಖಾರದ ಪುಡಿ ನಿಮಗೆ ರುಚಿಗೆ ಎಷ್ಟು ಬೇಕೋ, ನೀವು ಖಾರ ಜಾಸ್ತಿ ತಿನ್ನೋದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಕಡಿಮೆ ತಿನ್ನೋದ್ರೆ ಕಡಿಮೆ ಹಾಕ್ಕೊಳ್ಳಿ. ನಮ್ಮದು ಒಂದು ಸ್ವಲ್ಪ ಖಾರ ಜಾಸ್ತಿ ಇದೆ, ಅದಕ್ಕೆ ನಾನೊಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ನೆಕ್ಸ್ಟು ನೀರನ್ನು ಹಾಕಬೇಕು. ಇಲ್ಲಿ ನಾನು 3 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ನಿಮಗೆ ಸೂಪ್ ಟೈಪ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾಮೂಲಿ ಮ್ಯಾಗಿ ಫುಲ್ ಇದಾಗಬೇಕು ಅಂತ ಅಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ. ಸೂಪ್ ಬೇಡ ಅನ್ನೋರು ಕಡಿಮೆ ಹಾಕ್ಕೊಳ್ಳಿ. ಇದು ತರಕಾರಿ ನೀರಲ್ಲಿ ಒಂದು 5-10 ನಿಮಿಷ ಕುದ್ಮೇಲೆ ಮ್ಯಾಗಿಯನ್ನು ಹಾಕೋಣ. ನೀರು ಕುದಿಯಲು ಪ್ರಾರಂಭಿಸುತ್ತೆ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಬೋದು, ಇಲ್ಲ ಬೇಡ ಅಂದರು ಗರಂ ಮಸಾಲನ ಸ್ಕಿಪ್ ಮಾಡ್ಬೋದು. ಈಗ ಮ್ಯಾಗಿ ಸ್ಲೈಸಸ್ನ ಇದರೊಳಗಡೆ ಹಾಕೋಣ. ಒಂದು ಕುದಿ ನೀರು ಕುದ್ರೆ
ತರಕಾರಿನೂ ಬೆಂದಂಗೆ ಆಗುತ್ತೆ. ಈಗ ಮ್ಯಾಗಿ ಸ್ಲೈಸಸ್ನ ಇದರೊಳಗಡೆ ಹಾಕಿ ಕುದಿಯಲು ಬಿಡಿ. ಐದು 10 ನಿಮಿಷ ಬಿಟ್ಟರೆ ಮ್ಯಾಗಿ ನೋಡಿ ಚೆನ್ನಾಗಿ ಕುದ್ದು ಬೆಂದಿದೆ. ನೋಡಿ ಸೂಪು, ನಮ್ಮ ಮಕ್ಕಳಿಗೆ ಸೂಪ್ ಅಂದರೆ ಇಷ್ಟ, ಅದಕ್ಕೆ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮಾಡ್ತೀವಿ. ನಿಮಗೆ ಸೂಪ್ ಬೇಡ ಅಂದವರು ಕಡಿಮೆ ಹಾಕ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡಿದರೆ ರುಚಿಯಾದ ತರಕಾರಿ ಮ್ಯಾಗಿ ರೆಡಿ. ನೋಡಿ ರುಚಿಯಾದ ತರಕಾರಿ ಮ್ಯಾಗಿ ತಿನ್ನಲು ಸಿದ್ಧವಾಗಿದೆ.